ಸಹಜ ಸ್ಥಿತಿಯತ್ತ ಮರಳುತ್ತಾ ಇರುವ ನಾಗಮಂಗಲ ಪಟ್ಟಣ ನಾಗಮಂಗಲದಲ್ಲಿ ವಿಧಿಸಿದ್ದ ನಿಷೇಧಾಜ್ಞೆ ಆದೇಶ ಅಂತ್ಯಗೊಂಡಿದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ನಾಗಮಂಗಲ ಪಟ್ಟಣ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರುವಂಥದ್ದು. ನಾಗಮಂಗಲದಲ್ಲಿ ವಿಧಿಸಿದ್ದ ನಿಷೇಧಾಜ್ಞೆ ಆದೇಶ ಅಂತ್ಯವಾಗಿದೆ. ಅಲ್ಲಿನ ವಾತಾವರಣ ಹೇಗಿದೆ? ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಭಾಳ ಪ್ರಮುಖವಾಗಿ ಈಗಾಗಲೇ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಏನು ಕೋಮುಗಲಭೆ ಏರ್ಪಾಡಾಗಿತ್ತು ಅಥವಾ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಏನು ಅನ್ಯ ಕೋಮಿನ ಕೆಲ ಸದಸ್ಯರು ಏನು ದಾಳಿಯನ್ನು ಮಾಡಿದರು ಅಥವಾ ಕಲ್ಲು ತೂರಾಟವನ್ನು ಮಾಡಿದರು. ಇದೊಂದು ರಾಜ್ಯ ಮಟ್ಟದ ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಈ ಒಂದು ವಿಚಾರ ಎರಡೂ ರಾಜಕೀಯ ಪಕ್ಷಗಳಿಗೂ ಕೂಡ ಅಥವಾ ರಾಜಕೀಯ ಪಕ್ಷಗಳು ಒಂದು ರಾಜಕೀಯ ದಾಳವನ್ನಾಗಿ ಮಾಡ್ಕೊತಾ ಇದ್ರು. ಏನು ಈಗಾಗಲೇ BJP ನಿಯೋಗ ಹಾಗೂ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು ಕೂಡ ಒಂದು ಪಟ್ಟಣಕ್ಕೆ ತೆರಳಿ ನಾಗಮಂಗಲಕ್ಕೆ ತೆರಳಿ ಅಲ್ಲಿ ಏನು ಸಂತ್ರಸ್ತಿದ್ರು ಅವ್ರನ್ನ ಮಾತನಾಡಿಸಿ ಅಲ್ಲಿನ ಏನು ಪ್ರತಿಯೊಂದು ವರದಿಯನ್ನು ಕೂಡ ಪಡೆದಿದ್ದರು. ಹಾಗೂ ಅದರ ಜೊತೆ ಬಹಳ ಪ್ರಮುಖವಾಗಿ ಏನು ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಕೂಡ ಏನು ಭೇಟಿಯನ್ನು ನೀಡಿ ನಷ್ಟ ಆಗಿರುವಂತಹ ಜನರಿಗೆ ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಪರಿಹಾರವನ್ನು ಕೂಡ ನೀಡಿದ್ದಾರೆ. ಇದೊಂದೆಡೆ ಆದರೆ ಮತ್ತೊಂದೆಡೆ ಈಗಾಗಲೇ ಏನು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ರೀತಿಯಾದಂತಹ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಾಗಿತ್ತು. ಯಾರು ಈ ಒಂದು ಘಟನೆಗೆ ಕಾರಣಕರ್ತರಿದ್ದಾರೆ ಅವ್ರ ಮೇಲೆ 100ಕ್ಕೂ ಹೆಚ್ಚು ಜನರ ಮೇಲೆ FIR ಅನ್ನು ದಾಖಲೆ ಮಾಡಿ 54 ಹೆಚ್ಚು ಜನರನ್ನು ಸ್ಥಳದಲ್ಲಿ ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿತ್ತು. ಹೀಗಾಗಿ ಕಾನೂನು ಸುವ್ಯವಸ್ಥೆಯ ಕಾಪಾಡುವಂಥ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದಂತಹ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಪೋರ್ಟನ್ನು ಕೂಡ ಕೊಟ್ಟಿತ್ತು. ಮುಖ್ಯಮಂತ್ರಿಗಳು ಕೂಡ ತೀವ್ರ ಸೂಚನೆಯನ್ನು ಕೊಟ್ಟಿದ್ದರು. ಈಗಾಗಲೇ ಏನು ಈ ಸಂಬಂಧ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜವನ್ನು ಕೂಡ ಕೊಟ್ಟಿದ್ದರು ಹಾಗೂ ಮದ್ಯದ ಅಂಗಡಿಗಳಿಗೂ ಕೂಡ ಬಂದನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಸಹಜ ಸ್ಥಿತಿಗೆ ನಾಗಮಂಗಲ ಬಂದಿದೆ ಅಂತ ಹೇಳ್ಬೋದು. ನಿನ್ನೆಯೂ ಕೂಡ ಉಸ್ತುವಾರಿ ಸಚಿವರಂತಹ ಚಲುವರಾಯಸ್ವಾಮಿ ಅವರು ಎರಡು ಕೋಮಿನ ಜನರೊಟ್ಟಿಗೆ ಕೂಡ ಈಗಾಗಲೇ ಮಾತನ್ನು ಆಡಿದ್ದಾರೆ ಅಥವಾ ಏನು ಒಂದು ಶಾಂತಿ ಸಭೆಯನ್ನು ಕೂಡ ಮಾಡಿದರು. ಹೀಗಾಗಿ ಅಲ್ಲಿರುವಂತಹ ಮುಖಂಡರುಗಳು ಕೂಡ ಏನು ಶಾಂತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಇರ್ತೇವೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಕೆಲ ಕಿಡಿಗೇಡಿಗಳಿಂದಾಗಿ ಈ ಒಂದು ನಾವು ಸಾಕಷ್ಟು ದಶಕಗಳಿಂದ ವರ್ಷಗಳಿಂದಲೂ ಕೂಡ ಬದ್ರಿಕೊಪ್ಪಲಿನಲ್ಲಿ ಅಣ್ಣ ತಮ್ಮದಿರ ಥರ ಇದ್ದೇವೆ. ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಘಟನೆ ಆಗಿರ್ತಕ್ಕಂಥದ್ದು ನಮಗೂ ಕೂಡ ನೋವು ತಂದಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಹೀಗಾಗಿ ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಅಂದರೆ ಮಂಡ್ಯ ಜಿಲ್ಲೆ ಸಾಕಷ್ಟು ರೀತಿಯಿಂದ ಹೆಸರಾದಂತಹ ಜಿಲ್ಲೆ, ಹೀಗಾಗಿ ಚಳುವಳಿಗೆ ಹೆಸರಾಗಿದ್ದಂತಹ ಜಿಲ್ಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣ ಆಗ್ತಿದೆ ಅಂದರೆ ಇದು ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಮುಂದೆ ಆಗಬಾರ್ದು. ಏನು ಯಾವುದೇ ಒಂದು ಸಂದರ್ಭದಲ್ಲಿ ಘಟನೆಗಳಾದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂದಾಗಿರುತ್ತೆ. ಹೀಗಾಗಿ ಗ್ರೌಂಡ್ ಲೆವೆಲಲ್ಲಿ ಯಾವ್ಯಾವ ರೀತಿಯಾದಂತಹ ಕಿಡಿಗೇಡಿಗಳಿದ್ದಾರೆ ಅವ್ರನ್ನೆಲ್ಲ ಕೂಡ ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗೂ ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇನ್ನೇನು ನಾಗಮಂಗಲದಲ್ಲಿ ಸಾಕಷ್ಟು ರೀತಿಯಾದಂತಹ ಸಹಜ ಚಟುವಟಿಕೆಗಳಿಗಾಗಲೇ ಮುಂದುವರೆದಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು 2-3 ದಿನಗಳಿಂದಲೂ ಕೂಡ ಏನು ವ್ಯಾಪಾರ ವಹಿವಾಟುಗಳೆಲ್ಲ ಬಂದಾಗಿತ್ತು. ಆದರೆ ಇಂದಿನಿಂದ ಎಲ್ಲವೂ ಕೂಡ ಪ್ರಾರಂಭವಾಗಿದೆ. ನಾಳೆಯಿಂದಲೂ ಕೂಡ ಸಹಜ ಸ್ಥಿತಿಗೆ ಅಂದರೆ ಶಾಲಾ ಕಾಲೇಜುಗಳು ಕೂಡ ಪ್ರಾರಂಭ ಆಗಿ ವಾಹನ ಸಂಚಾರ ಇರ್ಬೋದು ಅಥವಾ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.